ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 15/10/2025 महावाक्य। मीठे बच्चे, आत्मरूपी बैटरी 84 मोटरों में जाने के कारण डल हो गई है. अब उसे याद की यात्रा से भरपूर कर. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಆತ್ಮರೂಪಿ ಬ್ಯಾಟರಿ 84 ಮೋಟರ್ಗಳಲ್ಲಿ ಹೋಗುವ ಕಾರಣ ಡಲ್ ಆಗಿಬಿಟ್ಟಿದೆ. ಈಗ ಅದನ್ನು ನೆನಪಿನ ಯಾತ್ರೆಯಿಂದ ಭರ್ಪೂರ್ ಮಾಡಿಕೊಳ್ಳಿ. ಪ್ರಶ್ನೆ: बाबा किन बच्चों को बहुत बहुत भाग्यशाली समझते हैं? ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಬಾಬಾ ಎಂತಹ ಮಕ್ಕಳನ್ನು ಬಹಳ ಬಹಳ ಭಾಗ್ಯಶಾಲಿ ಅಂತ ಅಂದ್ಕೊಳ್ತಾರೆ? उत्तर: जिनके पास कोई झंझट नहीं है, जो निर्बंधन है, ऐसे बच्चों को बाबा कहते हैं तुम बहुत बहुत भाग्यशाली हो. तुम याद में रहकर अपनी बैटरी फुल चार्ज कर सकते हो. अगर योग नहीं, सिर्फ ज्ञान सुनाते तो तीर नहीं लग सकता. बल कोई कितना भी भवके से अपना अनुभव सुनाए, लेकिन खुद में धारणा नहीं तो दिल खाता रहेगा. ಬಾಬಾ ಹೇಳ್ತಾರೆ, ಯಾರ ಹತ್ರ ಯಾವುದೇ ಜಂಜಾಟ ಇಲ್ಲ, ಯಾರು ನಿರ್ಬಂಧನ ಇದ್ದಾರೆ, ಇಂತಹ ಮಕ್ಕಳಿಗೆ ಬಾಬಾ ಹೇಳ್ತಾರೆ ನೀವು ಬಹಳ ಬಹಳ ಭಾಗ್ಯಶಾಲಿಗಳಾಗಿದ್ದೀರ. ನೀವು ನೆನಪಿನಲ್ಲಿದ್ದು ನಿಮ್ಮ ಬ್ಯಾಟ್ರಿಯನ್ನು ಫುಲ್ ಚಾರ್ಜ್ ಮಾಡ್ಕೋಬೋದು. ಅಕಸ್ಮಾತ್ ಯೋಗ ಇಲ್ಲ, ಕೇವಲ ಜ್ಞಾನನೇ ಹೇಳ್ತಾ ಇದ್ದರೆ ಬಾಬಾ ಹೇಳ್ತಾರೆ ಅಂಥವ್ರದ್ದು ಬಾಣನಾಟಲ್ಲ ಅಂತ. ಬಲೆ ನೀವು ಎಷ್ಟೇ ವೈಭವೀಕರಿಸಿ ತಮ್ಮ ಅನುಭವ ಹೇಳಿದ್ರೂ ಕೂಡ ಸ್ವಯಂನಲ್ಲಿ ಧಾರಣೆ ಇಲ್ಲದಿದ್ದರೆ ಮನಸ್ಸು ತಿಂತಾ ಇರ್ತದೆ ಅಂತ ಬಾಬಾ ಮಕ್ಕಳಿಗೆ ಹೇಳ್ತಾರೆ. ಓಂ ಶಾಂತಿ. मीठे मीठे रूहानी बच्चों प्रति रूहानी बाप समझाते हैं. रूहानी बाप का नाम क्या है? ಶಿವಬಾಬಾ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸ್ಕೊಡ್ತಿದ್ದಾರೆ. ಹಾಗಾದರೆ ಆತ್ಮಿಕ ತಂದೆ ಹೆಸರೇನಾಗಿದೆ? ಶಿವಬಾಬಾ. वह है ही भगवान, बेहद का बाप. मनुष्य को कभी बेहद का बाप अथवा ईश्वर व भगवान नहीं कहा जा सकता. ಶಿವಬಾಬಾ ಹೇಳ್ತಾರೆ ಅವ್ರು ಇರೋದೇ ಭಗವಂತ, ಬೇಹದ್ದಿನ ತಂದೆ. ಮನುಷ್ಯರಿಗೆ ಎಂದಿಗೂ ಕೂಡ ನಾವು ಬೇಹದ್ದಿನ ತಂದೆ ಅಥವಾ ಈಶ್ವರ ಅಥವಾ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. नाम भल बहुतों के शिव है, परंतु वह सब देहदारी है, इसलिए उनको भगवान नहीं कहा जा सकता. ಬಾಬಾ ಹೇಳ್ತಾರೆ ಹೆಸರು ಬಲೆ ಬಹಳ ಜನರದು ಶಿವ ಅಂತಿದ್ರೂ ಕೂಡ ಅವರೆಲ್ಲರೂ ದೇಹದಾರಿಗಳೇ, ಅದಕ್ಕೋಸ್ಕರ ಅವ್ರಿಗೆ ನಾವು ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. यह बाप बेट बच्चों को समझाते हैं, मैंने जिसमें प्रवेश किया है उनका यह बहुत जन्मों के अंत का जन्म है. ಬಾಬಾ ಹೇಳ್ತಾರೆ ಇಲ್ಲಿ ತಂದೆ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ನಾನು ಯಾರಲ್ಲಿ ಪ್ರವೇಶ ಮಾಡಿದೆ ಅವರ ಬಹಳ ಜನ್ಮಗಳ ಅಂತ್ಯದ ಜನ್ಮ ಅದಾಗಿದೆ. तुम बच्चों से कई पूछते हैं तुम इनको भगवान क्यों कहते हो? बाप पहले से ही समझाते हैं, कोई भी स्थूल व सूक्ष्म शरीरधारी को भगवान नहीं कह सकते. ನೀವು ಮಕ್ಕಳಿಗೆ ಯಾರಾದರೂ ಪ್ರಶ್ನೆ ಮಾಡ್ತಾರೆ, ನೀವು ಇವರಿಗೆ ಭಗವಂತ ಅಂತ ಯಾಕೆ ಹೇಳ್ತೀರಾ ಅಂತ. ಬಾಬಾ ಮೊದಲೇ ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ, ಯಾವುದೇ ಸ್ಥೂಲ ಅಥವಾ ಸೂಕ್ಷ್ಮ ದೇಹಧಾರಿಗಳನ್ನು ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. सूक्ष्म देहधारी सूक्ष्मतनवासी ही ठहरे, उन्हों को देवता कहा जाता है. ಬಾಬಾ ಹೇಳ್ತಾರೆ ಸೂಕ್ಷ್ಮ ದೇಹಧಾರಿಗಳು ಸೂಕ್ಷ್ಮತನವಾಸಿಗಳಾದರು ಅವರಿಗೆ ದೇವತೆಗಳು ಅಂತ ಹೇಳ್ತಾರೆ. ऊंचे ऊंच है ही भगवान परमपिता, ऊंचते ऊंच उनका नाम है. ಬಾಬಾ ಹೇಳ್ತಾರೆ ಇಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಪರಮಪಿತ, श्रेष्ठाति श्रेष्ठ और ಹೆಸರು ಕೂಡ. उनके रहने का स्थान पर ऊंचे ऊंचा परमधाम है. बाप सभी आत्मों सहित वहाँ निवास करते हैं. ಬಾಬಾ ಹೇಳ್ತಾರೆ ಅವರು ಇರುವಂತಹ ಸ್ಥಾನನೂ ಕೂಡ ಶ್ರೇಷ್ಠಾತಿ ಶ್ರೇಷ್ಠ, ಅದು ಪರಂಧಾಮವಾಗಿದೆ. ತಂದೆ ಎಲ್ಲ ಆತ್ಮಗಳ ಸಹಿತವಾಗಿ ಅಲ್ಲಿ ನಿವಾಸ ಮಾಡ್ತಾರೆ. बैठक भी ऊंच है, वास्तव में कोई बैठने की जगह नहीं है. ಬಾಬಾ ಹೇಳ್ತಾರೆ ಅವ್ರು ಇರುವಂಥದ್ದು ಶ್ರೇಷ್ಠನೇ ಆಗಿದೆ, ಆದರೆ ಅದಲ್ಲೇನು ಕುತ್ಕೊಳ್ಳುವಂಥ ಜಾಗ ಅಲ್ಲ ಇದು. जैसे स्टार कहाँ बैठे हैं क्या, खड़े हैं ना, तुम आत्माएं भी अपनी ताकत से वहाँ खड़ी हो. ಬಾಬಾ ಹೇಳ್ತಾರೆ ಈಗ ನಕ್ಷತ್ರಗಳಿದ್ದಾವೆ, ಅವೇನಾದರೂ ಕುತ್ಕೊಂಡಿದ್ದಾವ, ಅದೇ ರೀತಿ ನೀವು ನಿಮ್ಮ ಶಕ್ತಿಯ ಅನುಸಾರವಾಗಿ ಅಲ್ಲಿ ನಿಂತ್ಕೊಂಡಿರ್ತೀರ. ताकत ऐसी मिलती है जो वहाँ जाकर खड़े होते हैं. बाप का नाम ही है सर्वशक्तिमान, उनसे शक्ति मिलती है. ಬಾಬಾ ಹೇಳ್ತಾರೆ ಶಕ್ತಿ ಹೀಗೆ ಸಿಗ್ತದೆ, ಅಲ್ಲೋಗಿ ನಿಂತ್ಕೊಂಡ್ಬಿಡ್ತೀರ. ತಂದೆ ಹೆಸರೇ ನೋಡಿ ಸರ್ವಶಕ್ತಿವಂತ, ಅವರಿಂದ ಶಕ್ತಿ ಸಿಗ್ತದೆ. आत्मा उसको याद करती है, बैटरी चार्ज हो जाती है. जैसे मोटर में बैटरी होती है, उसके जोर से ही मोटर चलती है. ಬಾಬಾ ಹೇಳ್ತಾರೆ ಆತ್ಮ ಯಾರನ್ನ ನೆನಪು ಮಾಡ್ತದಲ್ವ, ಅದರಿಂದ ಬ್ಯಾಟ್ರಿ ಚಾರ್ಜ್ ಆಗ್ತದೆ. ಹೇಗೆ ಮೋಟ್ರಲ್ಲಿ ಬ್ಯಾಟ್ರಿ ಇರ್ತದೆ ತಾನೆ, ಜೋರಾಗಿ ಮೋಟರ್ ನಡೀತದೆ. बैटरी में करंट भरी हुई होती है, फिर चलते चलते वो खाली हो जाती है.
फिर बैटरी मेन पावर से चार्ज कर मोटर में डालते हैं. ಬಾಬಾ ಹೇಳ್ತಾರೆ ಆ ಮೋಟ್ರಲ್ಲಿ ಕರೆಂಟ್ ತುಂಬಿಕೊಂಡಿರ್ತದೆ, ನಡೀತಾ ನಡೀತಾ ಅದು ಖಾಲಿ ಆಗಿಬಿಡ್ತದೆ. ಮತ್ತು ಬ್ಯಾಟ್ರಿಯನ್ನು ಮೇನ್ ಪವರಿಂದ ಚಾರ್ಜ್ ಮಾಡಲಾಗ್ತದೆ, ಅದನ್ನು ಮೋಟ್ರದಲ್ಲಿ ಹಾಕ್ತಾರೆ ಅಂತಾರೆ ಬಾಬಾ. ಅಂದರೆ ಆ ಮೋಟ್ರ್ ನಡೀತದೆ. वो होती है हद की बातें, यह है बेहद की बात. तुम्हारी बैटरी तो 5000 ವರ್ಷ ಚಲ್ತಿ है. ಬಾಬಾ ಹೇಳ್ತಾರೆ ಅದು ಹದ್ದಿನ ಮಾತು, ಇಲ್ಲಿ ಬೇಹದ್ದಿನ ಮಾತು. ನಮ್ಮ ಬ್ಯಾಟ್ರಿ ಇಲ್ಲಿ ಅಂದರೆ ಒಮ್ಮೆ ಸಂಗಮ ಯುಗದಲ್ಲಿ ಚಾರ್ಜ್ ಆಗಿಬಿಟ್ರೆ 5000 ವರ್ಷ ನಡೀತದೆ. चलते चलते फिर डीली हो जाती है. मालूम पड़ता है एकदम ख़त्म नहीं होती हैं, कुछ न कुछ रहती हैं. ಬಾಬಾ ಹೇಳ್ತಾರೆ ನಡೀತಾ ನಡೀತಾ ಕೆಲವೊಂದ್ಸಲ ಡೀಲ್ ಆಗಿಬಿಡ್ತದೆ, ಗೊತ್ತಾಗ್ತದೆ. ಅಂದರೆ एकदम समाप्ति ಆಗೋದಿಲ್ಲ, ಒಂದು ಸ್ವಲ್ಪ ಆದರೂ ಉಳ್ಕೊಂಡಿರ್ತದೆ. जैसे टार्च में डिम हो जाती है ना, आत्मा तो है ही शरीर की बैटरी, यह भी डल हो जाती है. ಬಾಬಾ ಹೇಳ್ತಾರೆ ಹೇಗೆ ಟಾರ್ಚ್ನಲ್ಲಿ ಡಿಮ್ ಆಗಿಬಿಡ್ತದೆ ತಾನೇ, ಆತ್ಮ ಅಂತೂ ಈ ಶರೀರದ ಬ್ಯಾಟ್ರಿ ಆಗಿದೆ, ಅದು ಡಲ್ ಆಗಿಬಿಡ್ತದೆ. बैटरी शरीर से निकलती भी हैं, फिर दूसरी तीसरी मोटर में जाकर पड़ती है. ಬಾಬಾ ಹೇಳ್ತಾರೆ ಹೇಗೆ ಬ್ಯಾಟ್ರಿ ಶರೀರದಿಂದ ಹೊರಟೋಗ್ಬಿಟ್ರೆ ಇನ್ನೊಂದು ಮೂರನೇದು ಆ ಒಂದು ಶರೀರದಲ್ಲಿ, ಮೋಟ್ರ್ ಅಂದರೆ ಶರೀರದಲ್ಲಿ ಹೋಗ್ತದೆ. 84 मोटर में उनको डाला जाता है. तो बाप कहते तुम कितने डल हेड पत्थर बुद्धि बन गए हो. ಬಾಬಾ ಹೇಳ್ತಾರೆ 84 ಮೋಟರ್ಗಳಲ್ಲಿ ಅಂದರೆ ಶರೀರದಲ್ಲಿ ಅದನ್ನು ಹಾಕಲಾಗ್ತದೆ. ಈಗ ಬಾಬಾ ಹೇಳ್ತಾರೆ ನೀವೆಷ್ಟು ಡಲ್ ಹೆಡ್ ಆಗಿದ್ದೀರಾ ಅಂದರೆ ಕಲ್ಬುದ್ಧಿಯವರಾಗಿದ್ದೀರಾ. अब फिर अपनी बैटरी को भरो, सिवाय बाप की याद के आत्मा कभी पवित्र हो नहीं सकती. ಬಾಬಾ ಹೇಳ್ತಾರೆ ಈಗ ನಿಮ್ಮ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೊಳ್ಳಿ. ಬಾಬನ ನೆನಪಿನ ಹೊರತು ಆತ್ಮ ಎಂದು ಪವಿತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. एक ही सर्वशक्तिमान बाप है जिनसे योग लगाना है. बाप खुद अपना परिचय देते हैं कि मैं क्या हूँ कैसा हूँ. ಬಾಬಾ ಹೇಳ್ತಾರೆ ಇಲ್ಲಿ ಒಬ್ಬನೇ ತಂದೆ ಸರ್ವಶಕ್ತಿವಂತ, ಅವ್ರ ಜೊತೆಗೆ ಯೋಗ ಜೋಡಿಸ್ಬೇಕು ನಾವೆಲ್ಲ. ತಂದೆ ಸ್ವಯಂ ತನ್ನ ಪರಿಚಯ ಕೊಡ್ತಾರೆ, ನಾನೇನಿದ್ದೀನಿ ಹೇಗಿದ್ದೀನಿ. कैसे तुम्हारी आत्मा की बैटरी डल हो जाती है. अब तुमको राय देता हूँ, मेरे को याद करो तो बैटरी सतो प्रधान फर्स्ट क्लास हो जाएगी. ಬಾಬಾ ಹೇಳ್ತಾರೆ ಹೇಗೆ ನಿಮ್ಮ ಆತ್ಮದ ಬ್ಯಾಟ್ರಿ ಡಲ್ ಆಗ್ತದೆ ಅನ್ನೋದನ್ನು ಬಾಬಾ ಹೇಳ್ತಾರೆ. ಈಗ ನಾನು ನಿಮಗೆ ಸಲಹೆ ಕೊಡ್ತೇನೆ, ನನ್ನ ನೆನ್ಪು ಮಾಡಿ ಬ್ಯಾಟ್ರಿ ಸತೋ ಪ್ರಧಾನ ಫಸ್ಟ್ ಕ್ಲಾಸ್ ಆಗ್ತದೆ. ಪವಿತ್ರ बनने से आत्मा 84 कैरेट बन जाती है. ಪವಿತ್ರ ಆಗೋದ್ರಿಂದ ಆತ್ಮ 24 ಕ್ಯಾರೆಟ್ ಆಗಿಬಿಡ್ತದೆ. अभी तुम मुलम्मे के बन गए हो, ताकत बिल्कुल ख़त्म हो गई है, वो शोभा नहीं रही है. ಬಾಬಾ ಹೇಳ್ತಾರೆ ಈಗೆಲ್ಲವೂ ಕೂಡ ಏನಾಗ್ಬಿಟ್ಟಿದೆ, ಡಲ್ ಆಗಿಬಿಟ್ಟಿದೆ ಅಂತಾರೆ ಬಾಬಾ. ಶಕ್ತಿ ಕಡಿಮೆ ಆಗಿಬಿಟ್ಟಿದೆ, ಆ ಶೋಭೆ ಉಳ್ಕೊಂಡಿಲ್ಲ. अब बाप तुम बच्चों को समझाते हैं, बच्चे मुख्य बात है योग में रहना, पवित्र रहना. ಇಲ್ಲಿ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳಿಗೆ ಮುಖ್ಯ ಮಾತು ಅಂದರೆ ಯೋಗದಲ್ಲಿರೋದು, ಪವಿತ್ರ ಆಗೋದು. नहीं तो बैटरी भरेगी नहीं, योग लगेगा नहीं. ಇಲ್ಲಾಂದರೆ ಬ್ಯಾಟ್ರಿ ಚಾರ್ಜು ಆಗೋದಿಲ್ಲ, ಯೋಗನೂ ಹಿಡಿಯೋದಿಲ್ಲ. ಬಲ್ ಕುಕ್ಕಡ್ ಜ್ಞಾನಿ तो बहुत है, ज्ञान बल देते परंतु ಆ ಅವಸ್ಥಾ नहीं है. ಹಾಗೆ ಪಂಡಿತರು ಅಂದರೆ ಪಾಂಡಿತ್ಯ ಉಳ್ಳಂಥ ಜ್ಞಾನಿಗಳು ಬೇಕಾದಷ್ಟು ಜನ ಇದ್ದಾರೆ, ಜ್ಞಾನ ಬಲೆ ಕೊಡ್ತಾರೆ, ಆದರೆ ಆ ಸ್ಥಿತಿ ಇಲ್ಲ ಅಂತಾರೆ ಬಾಬಾ. यहाँ बड़े बबके से अनुभव सुनाते हैं, अंदर खाता रहता है, मैं जो वर्णन करता हूँ ऐसी अवस्था तो है ही नहीं. ಬಾಬಾ ಹೇಳ್ತಾರೆ ಬಹಳ ವೈಭವೀಕರಿಸಿ ತಮ್ಮ ಅನುಭವನೂ ಹೇಳ್ತಾರೆ, ಅದರ ಒಳಗಡೆ ಅವ್ರು ಮಾಡಿರೋ ತಿಂತಾ ಇರ್ತದೆ. ಅವರೇನು ವರ್ಣನೆ ಮಾಡ್ತಾರೆ ಆ ಸ್ಥಿತಿ ಅವರಲ್ಲಿ ಇರಲ್ಲ. ಕೈ ಫಿರ್ ಯೋಗಿ तो आत्मा बच्चे भी हैं. बाप तो बच्चों की बहुत महिमा करते हैं. ಇನ್ನು ಕೆಲವರು ಯೋಗಿ ಆತ್ಮ ಮಕ್ಕಳು ಕೂಡ ಇದ್ದಾರೆ. ಬಾಬಾ ಮಕ್ಕಳನ್ನು ಭಾಳಷ್ಟು ಮಹಿಮೆ ಮಾಡ್ತಾರೆ. बाप कहते बच्चे तुम बहुत बहुत भाग्यशाली हो, तुमको तो इतने झंझट नहीं. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವು ಭಾಳ ಭಾಳ ಭಾಗ್ಯಶಾಲಿಗಳಾಗಿದ್ದೀರಾ, ನಿಮಗಿಲ್ಲಿ ಯಾವುದೇ झंझाट ಇಲ್ಲ. जिसको बच्चे ಜಾಸ್ತಿ होते हैं उनको बंधन में होता है. ಬಾಬಾ को कितने ढेर बच्चे हैं. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಯಾರಿಗೆ ಭಾಳ ಜನ ಮಕ್ಕಳು ಇರ್ತಾರಲ್ವ ಅವ್ರಿಗೆ ಜಂಜಾಟ ಭಾಳಷ್ಟು ಇರ್ತದೆ ಅಥವಾ ಬಂಧನ ಭಾಳಷ್ಟು ಇರ್ತದೆ. ಬಾಬನಿಗಂತೂ ಎಷ್ಟು ಜನ ಮಕ್ಕಳಿದ್ದಾರೆ. ಸಬ್ಕಿ ಸಂಭಾಲ್ ದೇಖ್ ರೇಖ್ ಕರ್ನಿ ಪಡ್ತಿ ಹೇ, ಎಲ್ಲರ ಸಂಭಾಲನೆ ನೋಡೋದು ಮಾಡೋದು ಮಾಡಬೇಕಾಗ್ತದೆ. ಬಾಬಾ ಕೋ ಬಿ ಯಾದ್ ಕರ್ನಾ ಹೇ, ಮಾಶುಕ್ಕಿ ಯಾತ್ ಬಿಲ್ಕುಲ್ ಪಕ್ಕಿ ಹೋನಿ ಚಾಯ್. ಬಾಬನ್ನು ಕೂಡ ನೆನಪು ಮಾಡಬೇಕು, ಪ್ರಿಯತಮನ ನೆನಪು ಕೂಡ ಪಕ್ಕ ಆಗಬೇಕು. ಭಕ್ತಿ ಮಾರ್ಗ ಮೇ ತೋ ತುಮ್ ಬಾಪ್ ಕೋ ಕಿತ್ನಾ ಯಾದ್ ಕರ್ತೆ ಆಯೆ ಹೋ. ಹೇ ಭಗವಾನ್ ಪೂಜಾ ಬಿ ಪಹಲೆ ಪಹಲೆ ಉನ್ಕಿ ಕರ್ತೆ ಹೋ. ಭಕ್ತಿ ಮಾರ್ಗದಲ್ಲಿ ನೋಡಿ ನೀವೆಷ್ಟು ಬಾಬನ ನೆನಪು ಮಾಡ್ತಾ ಬಂದ್ರಿ, ಹೇ ಭಗವಂತ ಅಂತ ಹೇಳ್ತಾ ಪೂಜೆನೂ ಕೂಡ ಫಸ್ಟ್ ಅವಂದೇ ಮಾಡಿದ್ರಿ. पहले निराकार भगवान की ही करते हैं, ऐसे नहीं कि उस समय तुम आत्माभिमानी बनते हो. आत्माभिमानी फिर पूजा थोड़े ही करेंगे. ಬಾಬಾ ಹೇಳ್ತಾರೆ ಫಸ್ಟಿಗೆ ನೀವು ನಿರಾಕಾರ ಭಗವಂತನನ್ನೇ ನೆನಪು ಮಾಡ್ತಾ ಬಂದ್ರಿ, ಅರ್ಥಾತ್ ಪೂಜೆ ಮಾಡ್ತಾ ಬಂದ್ರಿ. ಈ ರೀತಿಯೆಲ್ಲ ಆ ಸಮಯದಲ್ಲಿ ನೀವು ಆತ್ಮಾಭಿಮಾನಿಯಾಗಿದ್ರೆ
आत्माभिमानी ಮತ್ತೆ पूजे ಮಾಡ್ತಾರೇನು ಅಂತಾರೆ बाबा। बाप समझाते पहले पहले भक्ति शुरू होती है तो पहले एक बाप की पूजा करते हैं। ತಂದೆ ಹೇಳ್ತಾರೆ ಫಸ್ಟು ಯಾವಾಗ ನಾವು ಭಕ್ತಿ ಶುರು ಮಾಡಿದ್ವಿ ಆವಾಗ ಒಬ್ಬ ಶಿವನನ್ನು ಅಂದರೆ ಒಬ್ಬ ತಂದೆಯನ್ನು ಪೂಜೆ ಮಾಡಿದ್ವಿ। ಏಕಿ ಶಿವ ಕಿ ಪೂಜಾ ಕರ್ತೆ ಹೇ ಯಥಾ ರಾಜ ರಾಣಿ ತಥಾ ಪ್ರಜಾ, ಒಬ್ಬ ಶಿವನ ಪೂಜೆ ಮಾಡ್ತಾ ಬಂದ್ವಿ। ಯಾವ ರೀತಿ ರಾಜರಿದ್ರು ಹಾಗೆ ಪ್ರಜೆಗಳು ಕೂಡ ಇದ್ದರು। ऊंचे ते ऊंचे है ही भगवान, उनको ही याद करना है, दूसरे जो भी सब नीचे हैं ब्रह्मा विष्णु शंकर को भी याद करने की दरकार नहीं। ಬಾಬಾ ಹೇಳ್ತಾರೆ ಇಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವರನ್ನೇ ನೆನಪು ಮಾಡಬೇಕು, ಬೇರೆಯವರೆಲ್ಲ ಕೆಳಗಡೆ ಇದ್ದಾರೆ ಬ್ರಹ್ಮ ವಿಷ್ಣು ಶಂಕರನ್, ಅವರನ್ನು ನಾವು ನೆನಪು ಮಾಡೋ ಅವಶ್ಯಕತೆ ಇಲ್ಲ। ऊंचे ऊंचे बाप को ही याद करना है, परंतु ड्रामा का पार्ट ऐसा है जो तुम नीचे उतरने के लिए बांधे हुए हो। ಶಿವಬಾಬ ಹೇಳ್ತಾರೆ ಇಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠನಾಗಿರುವಂಥ ಶಿವಬಾಬನನ್ನು ಅಂದರೆ ತಂದೆಯನ್ನು ನೆನಪು ಮಾಡಬೇಕು, ಆದರೆ ನಾಟಕದ ಪಾತ್ರ ಹೀಗಿದೆ, ನಾವೆಲ್ಲರೂ ಕೆಳಗಿಳಿಲಿಕ್ಕೂ ಕೂಡ ಬಂಧಿತರಾಗಿದ್ದೇವೆ। बाप समझाते तुम कैसे नीचे उतरते हो, हर बात आदि से अंत तक ऊपर से नीचे तक बाप समझाते हैं। ಬಾಬಾ ಇಲ್ಲಿ ತಿಳಿಸ್ಕೊಡ್ತಾರೆ ನೀವು ಹೇಗೆ ಕೆಳಗಿಳಿತೀರಾ, ಪ್ರತಿ ಮಾತು ಆದಿಯಿಂದ ಅಂತ್ಯದವರೆಗೆ ಅಂದರೆ ಮೇಲಿಂದ ಕೆಳಗಿನವರೆಗೂ ಕೂಡ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ ಇಲ್ಲಿ। भक्ति भी पहले सतो प्रधान फिर सतो रजो तमो होती है, अभी तुम फिर सतो प्रधान बन रहे हो, इसमें मेहनत है। ಬಾಬಾ ಹೇಳ್ತಾರೆ ಭಕ್ತಿಯು ಕೂಡ ಮೊದಲಿಗೆ ಸತೋ ಪ್ರಧಾನ, ನಂತರ ಸತೋ ರಜೋ ತಮೋ ಆಗ್ತದೆ, ಈಗ ನೀವು ಮತ್ತೆ ಸತೋ ಪ್ರಧಾನ ಆಗ್ತಿದ್ದೀರಾ, ಇದರಲ್ಲಿ ಕೂಡ ಪರಿಶ್ರಮ ಇದೆ। ಪವಿತ್ರ ಬನ್ನ ಹೇ ಅಪ್ನೆ ಕೋ ದೇಖ್ನಾ ಹೇ ಮಹಾ ಮಾಯಾ ಕಹಾ ಧೋಖಾ ತೋ ನಹೀ ದೇತಿ ಹೇ। ಶಿವಬಾಬಾ ಹೇಳ್ತಾರೆ ಇಲ್ಲಿ ಪವಿತ್ರನೂ ಕೂಡ ಆಗಬೇಕು, ನಮ್ಮನ್ನು ನಾವು ನೋಡ್ಕೊಳ್ಬೇಕು, ಮಾಯೆ ಎಲ್ಲಾದರೂ ಮೋಸ ಮಾಡ್ತಾ ಇಲ್ವಾ, ಮೇರಿ ಕ್ರಿಮಿನಲ್ ಆಯಿತು ನೈ ಬಂತಿ ಹೇ, ಕೊಯ್ ಪಾಪ್ ಕಾ ಖ್ಯಾಲ್ ತೋ ನೈ ಆತಾ ಹೇ। ಬಾಬಾ ಹೇಳ್ತಾರೆ ನಮ್ಮ ದೃಷ್ಟಿ ಏನಾದರೂ ವಿಕಾರತನ ಇಲ್ವಾ, ಏನಾದರೂ ಪಾಪದ ವಿಚಾರ ಬರ್ತಾ ಇಲ್ವಾ। ಗಾಯನ್ ಹೇ ಪ್ರಜಾಪಿತ ಬ್ರಹ್ಮ ತೋ ಉನ್ಕಿ ಸಂತಾನ್ ಬ್ರಾಹ್ಮಣ್ ಬ್ರಾಹ್ಮಣಿಯ ಬಹನ್ ಬಾಯಿ ಠಹರೇನ। ಬಾಬಾ ಹೇಳ್ತಾರೆ ಗಾಯನ ಇದೆ, ಪ್ರಜಾಪಿತ ಬ್ರಹ್ಮ ಅವನ ಸಂತಾನರು ನಾವೆಲ್ಲ ಬ್ರಾಹ್ಮಣ ಬ್ರಾಹ್ಮಣಿಯರು ಸೋದರ ಸೋದರಿಯರಾದ್ವಿ। ಯಾಕೆ ಬ್ರಾಹ್ಮಣ ಲೋಗ್ ಭಿ ಅಪ್ನೆ ಕೋ ಬ್ರಹ್ಮ ಕೆ ಔಲಾದ್ ಕಹಲಾತೆ ಹೇ, ತುಮ್ ಭಿ ಬ್ರಾಹ್ಮಣ್ ಬಾಯಿ ಬಹನ್ ಹೋಯೇನ। ಇಲ್ಲಿಯ ಬ್ರಾಹ್ಮಣರು ಕೂಡ ತಮ್ಮನ್ನ ಬ್ರಹ್ಮನ ಸಂತಾನರು ಅಂತ ಅಂದ್ಕೊಳ್ತಾರೆ, ನೀವು ಕೂಡ ಬ್ರಾಹ್ಮಣರು ಸೋದರ ಸೋದರಿಯರಾದ್ರಿ ತಾನೆ। ಫಿರ್ ವಿಕಾರಿ ದೃಷ್ಟಿ ಕ್ಯೂ ರಕ್ತೆ ಹೋ, ಬ್ರಾಹ್ಮಣನ್ ಕೋ ತುಮ್ ಅಚ್ಚಿ ರೀತಿ ದೃಷ್ಟಿ ದೇ ಸಕ್ತೆ ಹೋ। ಬಾಬಾ ಹೇಳ್ತಾರೆ ನೀವೆಲ್ಲ ಬ್ರಾಹ್ಮಣರು ಸೋದರ ಸೋದರಿಯರಾದ ಮೇಲೆ ವಿಕಾರಿ ದೃಷ್ಟಿ ಯಾಕೆ ಇಟ್ಕೊಳ್ತೀರಾ, ಬ್ರಾಹ್ಮಣರು ನೀವು ಒಳ್ಳೆ ರೀತಿ ದೃಷ್ಟಿ ಕೊಡ್ಬೋದು ತಾನೆ। ಅಭಿ ತುಮ್ ಬಚ್ಚೆ ಹಿ ಜಾನ್ತೆ ಹೋ ಬ್ರಹ್ಮ ಕಿ ಸಂತಾನ್ ಬ್ರಾಹ್ಮಣ್ ಬ್ರಾಹ್ಮಣಿ ಬನ್ಕರ್ ಫಿರ್ ದೇವತಾ ಬಂತೆ ಹೇ। ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಬ್ರಹ್ಮನ ಸಂತಾನರು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿ ಮತ್ತೆ ದೇವತೆಗಳಾಗ್ತೀರಾ। कहते भी है बाप आकर ब्राह्मण देवी देवता धर्म की स्थापना करते हैं, ಹೇಳ್ತಾರೆ ತಂದೆ ಬಂದು ಬ್ರಾಹ್ಮಣ ದೇವಿ ದೇವತೆಗಳನ್ನಾಗಿ ಅಂದರೆ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ। यह समझ की बात है ना, हम ब्रह्मा की संतान बाई बहन हो गए तो कुदृष्टि कभी नहीं जानी चाहिए। ಶಿವಬಾಬಾ ಹೇಳ್ತಿದ್ದಾರೆ ಇಲ್ಲಿ ಹೇಳ್ತಾರೆ ತಾನೆ, ಅಂದರೆ ತಂದೆ ಬಂದು ಬ್ರಾಹ್ಮಣ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳುವಂಥ ಮಾತು। ನಾವು ಬ್ರಹ್ಮನ ಸಂತಾನರು ಸೋದರ ಸೋದರಿಯ ಆದ್ವಿ ಅಂದಮೇಲೆ ಕುದೃಷ್ಟಿ ಕೆಟ್ಟ ದೃಷ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ। ಉನ್ಕೋ ರೋಕ್ನಾ ಹೇ ಯಹ ಭಿ ಹಮಾರಿ ಮೀಠಿ ಬಹನ್ ಹೇ, ಇದನ್ನ ನಿಲ್ಲಿಸಬೇಕು ಅಂತಾರೆ ಬಾಬಾ। ಅಂದರೆ ಯಾರ ಕಡೆನೂ ನಮಗೆ ಕೆಟ್ಟ ದೃಷ್ಟಿ ಹೋಗಬಾರ್ದು, ಇವರು ಕೂಡ ನಮ್ಮ ಸೋದರಿ ಮಧುರವಾದ ಸೋದರಿ, ವ ಲವ್ रहना चाहिए, जैसे ब्लड कनेक्शन में लव रहता है वह बदल कर रूहानी बन जाए। ಬಾಬಾ ಹೇಳ್ತಾರೆ ಆ ಪ್ರೀತಿ ಇರಬೇಕು, ಸೋದರತೆಯ ಒಂದು ಪ್ರೀತಿ ಇರಬೇಕು ಅಂತಾರೆ ಬಾಬಾ। ಹೇಗೆ ರಕ್ತ ಸಂಬಂಧದಲ್ಲಿ ಪ್ರೀತಿ ಇರ್ತದೆ ಅದು ಬದಲಾಯಿಸಿಕೊಂಡು ಆತ್ಮಿಕ ಪ್ರೀತಿ ಉಳ್ಳವರಾಗಬೇಕು। ಇಸ್ಮೇ ಬಹುತ್ ಮೆಹನತ್ ಹೇ ಯಹ ಹೈ ಬಿ ಸಹಜ ಯಾದ್, ಇಲ್ಲಿ ಭಾಳ ಪರಿಶ್ರಮ ಇದೆ ಅಂತಾರೆ ಬಾಬಾ, ಇದು ಭಾಳ ಸಹಜವಾದ ನೆನಪು। ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರ್ನಾ ಹೇ, ವಿಕಾರ ಕಿ ದೃಷ್ಟಿ ನೈ ರಖ್ ಸಕ್ತೆ, ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಬೇಕು, ವಿಕಾರದ ದೃಷ್ಟಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ। बाबा ने समझा है ये आंखें बहुत धोखा देने वाली हैं, उनको बदलना है। ಬಾಬಾ ಹೇಳ್ತಿದ್ದಾರೆ ಇಲ್ಲಿ ವಿಕಾರಿ ದೃಷ್ಟಿ ಇಟ್ಕೊಳ್ಬಾರ್ದು, ಈ ಕಣ್ಣು ಭಾಳ ಮೋಸ ಮಾಡ್ತದೆ, ಅದನ್ನು ಬದಲಾಯಿಸ್ಕೊಳ್ಬೇಕು। ಹಮ್ ಆತ್ಮ ಹೇ ಅಭಿ ತೋ ಹಮ್ ಶಿವಬಾಬಾಕ್ಕೆ ಬಚ್ಚೆ ಹೇ ಅಡಾಪ್ಟ್ ಕಿಯೇ ಹುಯೇ ಬಾಯಿ ಬೆಹನ್ ಹೇ, ನಾವು ಆತ್ಮ ಆಗಿದ್ದೀವಿ, ಈಗ ನಾವೆಲ್ಲರೂ ಶಿವಬಾಬನಿಗೆ ಮಕ್ಕಳು, ಅಡಾಪ್ಟ್ ಆದಂಥವರು ಸೋದರ ಸೋದರಿಯರು। ಹಮ್ ಅಪ್ನೆ ಕೋ ಬೀಕೆ कहलाते हैं, ಚಲನ್ ಮೇ ಫರ್ಕ್ ತೋ रहता है ना, ನಾವು ನಮ್ಮನ್ನು ಬೀಕೆಗಳು ಅಂತ ಹೇಳ್ಕೊಳ್ತೇವೆ, ಚಲನೆಯಲ್ಲಿ ವ್ಯತ್ಯಾಸ ಇರ್ತದಲ್ವ। टीचर्स का काम है क्लास में सबसे पूछना,
तुम समझते हो हमारी भाई बहन की दृष्टि रहती है या कुछ ಚಂಚಲತಾ ಚಲ್ತಿ है ಟೀಚರ್ ಕೆಲಸ ಕ್ಲಾಸ್ನಲ್ಲಿ ಕೆಲವೊಮ್ಮೆ ಕೇಳಬೇಕಾಗ್ತದೆ. ನೀವು ತಿಳ್ಕೊಳ್ತೀರಾ ನಾವೆಲ್ಲರೂ ಸೋದರ ಸೋದರತೆಯ ಒಂದು ದೃಷ್ಟಿಯಲ್ಲಿದ್ದೀವೋ ಅಥವಾ ಏನಾದರೂ ಚಂಚಲತೆ ಇದೆಯಾ. ಸಚ್ಚೆ ಬಾಪ್ ಕೆ ಆಗೆ ಸಚ್ ನ ಬತಾಯ झूठ बोला तो बहुत ದಂಡ ಪಡ ಜಾಯೇಗ. ಸತ್ಯ ತಂದೆ ಎದುರುಗಡೆ ಸತ್ಯ ಹೇಳದೆ ಇರೋದು, ಸುಳ್ಳು ಹೇಳೋದು ಅಂದರೆ ಬಾಬಾ ಹೇಳ್ತಿದ್ದಾನೆ ಶಿಕ್ಷೆ ತಿನ್ನಬೇಕಾಗ್ತದೆ. कोर्ट में कसम उठाते हैं ना, सच्चे ईश्वर बाप के आगे सच कहेंगे. ಈ ಕೋರ್ಟ್ನಲ್ಲಿ ಕೂಡ ಪ್ರತಿಜ್ಞೆ ಮಾಡ್ತಾರೆ ನೋಡಿ, ಸತ್ಯ ಈಶ್ವರನ ಎದುರುಗಡೆ ನಾವೆಲ್ಲವನ್ನೂ ಸತ್ಯವನ್ನೇ ಹೇಳ್ತೇವೆ ಅಂತ. ಸಚ್ಚೆ ಬಾಪ್ ಕಾ ಬಚ್ಚಾ ಭಿ ಸಚ್ಚಾ ಹೋಗ, ಬಾಪ್ ಟ್ರೂತ್ ಹೈನಾ. ಬಾಬಾ ಹೇಳ್ತಾರೆ ಇಲ್ಲಿ ಸತ್ಯ ತಂದೆಯ ಮಕ್ಕಳು ಅಂದಾಗ ಸತ್ಯನೇ ಆಗಿರ್ತಾರೆ. ಶಿವಬಾಬನು ಕೂಡ ಸತ್ಯನೇ ಅಲ್ವಾ. ಸತ್ಯ ಹಿ ಬತ್ಲಾತೆ ಬಾಕಿ ಸಾಬ್ ಹೇ ಗಪ್ಪೋಡೆ. ಶಿವಬಾಬಾ ಸತ್ಯನೇ ಹೇಳ್ತಾರೆ, ಉಳಿದವರೆಲ್ಲ ಸುಳ್ಳು ಹೇಳುವಂಥವರು, ಮೋಸ ಮಾಡುವಂಥವರು. ಶ್ರೀ ಶ್ರೀ 108 अपने को कहलाते हैं, वास्तव में ये तो माला है ना जो सिमरते हैं. ಬಾಬಾ ಹೇಳ್ತಾರೆ ಶ್ರೀ ಶ್ರೀ 108 ಅಂತ ತಮ್ಗೆ ಹೇಳ್ಕೊಳ್ತಾರೆ, ಆ್ಯಕ್ಚುಲಿ ಅದು ಮಾಲೆ ತಾನೆ, ಅದನ್ನು ಸ್ಮರಣೆ ಮಾಡ್ತಾರೆ. ಯಬಿ ಜಾನ್ತೆ ನೈ ಕಿ ಹಮ್ ಕ್ಯೂ ಸಿಮರ್ತೆ हैं, ಬೌದ್ಧಿಯೋं की भी माला क्रिश्चियन की भी माला होती है. ಬಾಬಾ ಹೇಳ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ಅದನ್ನು ಯಾಕೆ ಸ್ಮರಣೆ ಮಾಡ್ತೇವೆ ಅಂತ. ಈ ಬೌದ್ಧಿಗಳ ಕೈಯಲ್ಲೂ ಕೂಡ ಮಾಲೆ ಇರ್ತದೆ ನೋಡಿ, ಹಾಗೆ ಕ್ರಿಶ್ಚಿಯನ್ರ ಹತ್ರನೂ ಮಾಲೆ ಇರ್ತದೆ. ಹರೇಕ್ ಅಪ್ನೆ ಡಂಗ್ ಸೆ ಮಾಲಾ ಫೇರ್ತೆ हैं. तो बच्चों को अब ज्ञान मिला हुआ है. ಪ್ರತಿಯೊಬ್ಬರು ಅವ್ರದ್ದೇ ಆದಂಥ ರೀತಿಯಿಂದ ಮಾಲೆಯನ್ನು ಜಪ ಮಾಡ್ತಾರೆ. ನೀವು ಮಕ್ಕಳು ಕೂಡ ಅಂದರೆ ಈಗ ಜ್ಞಾನ ಪಡ್ಕೊಂಡಿದ್ದೀರಾ. बोलो 108 की जो माला है उसमें ऊपर में फूल तो है निराकार, उनको ही सब याद करते हैं. ಬಾಬಾ ಹೇಳ್ತಾರೆ ಹೇಳಿ 108 ಏನು ಮಾಲೆ ಇದೆ ಅದರ ಮೇಲ್ಗಡೆ ಏನಿದೆ ಅದು ಹೂ, ಅದು ನಿರಾಕಾರ ಅಂದರೆ ಅದು ಪರಮಾತ್ಮನ ಸಂಕೇತ. ಅವರನ್ನು ಎಲ್ಲರೂ ನೆನಪು ಮಾಡ್ತಾರೆ ಅಂತ. ಉನ್ಕಿ ಯಾದ್ ಸೇ ತುಮ್ ಸ್ವರ್ಗಕ್ಕೆ ಪಟ್ರಾಣಿ ಅರ್ಥಾತ್ ಮಹಾರಾಣಿ ಬಂತೆ ಹೇ. ಅವ್ರನ್ನ ನೆನಪು ಮಾಡೋದ್ರಿಂದಲೇ ಅಂದರೆ ಆ ಪರಮಾತ್ಮನ ತಂದೆಯನ್ನು ನೆನಪು ಮಾಡೋದ್ರಿಂದಲೇ ಸ್ವರ್ಗದ ಪಟ್ಟದ ರಾಣಿ ಅಂದರೆ ಮಹಾರಾಣಿ ಆಗ್ತಾರೆ. ನರ್ ಸೆ ನಾರಾಯಣ್, ನಾರಿ ಸೆ ಲಕ್ಷ್ಮೀ ಬನ್ನ, ಯಹ ಸೂರ್ಯವಂಶಿ ಮಕ್ಮಲ್ ಕಿ ಪಟ್ರಾಣಿ ಬನ್ನ ಫಿರ್ ಖಾದಿ ಕಿ ಹೋ ಜಾತಿ ಹೈ. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವಂಥದ್ದು ಇದಾಗಿದೆ. ಸೂರ್ಯವಂಶಿ ಪೀತಾಂಬರದ ಪಟ್ರಾಣಿ ಆಗೋದು, ನಂತರ ಖಾದಿ ಬಟ್ಟೆ ಆಗಿಬಿಡ್ತದೆ. तो ऐसे ऐसी ಪಾಯಿಂಟ್ಸ್ ಬುದ್ಧಿ ಮೇ ರಖ್ ಫಿರ್ ಸಮಜಾನಾ ಚಾಯ್. ಇಂತಿಂಥ ಪಾಯಿಂಟ್ಸ್ಗಳನ್ನು ಬುದ್ಧಿಯಲ್ಲಿ ಇಟ್ಕೊಂಡು ನಂತರ ತಿಳಿಸ್ಕೊಡ್ಬೇಕು ಅಂತಾರೆ ಬಾಬಾ. ಫಿರ್ ತುಮಾರಾ ನಾಮ್ ಬಹುತ್ ಬಾಲಾ ಹೋ ಜಾಯೇಗಾ, ಬಾತ್ ಕರ್ನೆ ಮೇ ಶೇರ್ನಿ ಬನೋ. ಬಾಬಾ ಹೇಳ್ತಾರೆ ನಂತರ ನಿಮ್ಮ ಹೆಸರು ಭಾಳಷ್ಟು ಪ್ರಸಿದ್ಧ ಆಗಿಬಿಡ್ತದೆ, ಮಾತಾಡೋದ್ರಲ್ಲಿ ಸಿಂಹಿಣಿಯರಾಗಬೇಕು. ತುಮ್ ಶಿವಶಕ್ತಿ ಸೇನಾ ಹೋನ, ಅನೇಕ ಪ್ರಕಾರಕ್ಕೆ ಸೇನಾಯೇ ಹೇನ. ಬಾಬಾ ಹೇಳ್ತಾರೆ ನೀವು ಶಿವಶಕ್ತಿಯ ಸೈನಿಕರು ತಾನೆ, ಅನೇಕ ಪ್ರಕಾರದ ಸೈನ್ಯಗಳಿದ್ದಾವೆ. वहाँ भी तुम जाकर देखो क्या सिखलाते हैं, लाखों मनुष्य जाते हैं. ಬಾಬಾ ಹೇಳ್ತಾರೆ ಅಲ್ಲೂ ನೀವು ಹೋಗಿ ನೋಡಿ ಏನು ಕಲಿಸ್ತಾರೆ ಅಂತ, ಲಕ್ಷಾಂತರ ಮನುಷ್ಯರು ಹೋಗ್ತಾರೆ. ಬಾಬಾನೇ ಸಮझाया है क्रिमिनल आई बहुत धोखा देने वाली है, अपनी अवस्था का वर्णन करना चाहिए. ಹಾಗೆ ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ತಿಳಿಸ್ಕೊಡ್ತಾರೆ ಈ ವಿಕಾರಿ ದೃಷ್ಟಿ ಅನ್ನೋದು ಭಾಳಷ್ಟು ಮೋಸ ಮಾಡ್ತದೆ. ತಮ್ಮ ಅವಸ್ಥೆಯನ್ನು ವರ್ಣನೆ ಮಾಡ್ಕೊಳ್ಬೇಕು. ಅನುಭವ ಸುನಾನಾ ಚಾಯ್, ಹಮ್ ಘರ್ ಮೇ ಕೈಸೆ ರಹತೆ ಹೇ, ಅನುಭವ ಹೇಳಬೇಕು ಅಂತಾರೆ ಬಾಬಾ. ನಾವು ಮನೇಲಿ ಹೇಗಿರ್ತೇವೆ, ಅವಸ್ಥಾ ಪರ್ ಕ್ಯಾ ಅಸರ್ ಪಡ್ತಾ ಹೇ, ನಮ್ಮ ಸ್ಥಿತಿ ಮೇಲೆ ಏನು ಪ್ರಭಾವ ಬೀರ್ತದೆ. ಡೈರಿ ರಕ್ಕೋ ಕಿತ್ನಾ ಸಮಯ ಇಸ್ ಅವಸ್ಥಾ ಮೇ ರಹತಾ ಹೂँ, ಒಂದು ಡೈರಿ ಇಟ್ಕೊಳ್ಬೇಕಂತಾರೆ ಬಾಬಾ. ಎಷ್ಟು ಸಮಯ ನಾನು ನಿರ್ವಿಕಾರಿ ಸ್ಥಿತಿಯಲ್ಲಿರ್ತೇನೆ ಅಂತ ಒಂದು ಡೈರಿ ಇಡಿ ಬರೀರಿ ಅಂತಾರೆ ಬಾಪ್ ಸಮझाते. रुस्तुम से माया भी रुस्तुम होकर लड़ती है, युद्ध का मैदान है ना. ಬಾಬಾ ತಿಳಿಸ್ಕೊಡ್ತಾರೆ ಇಲ್ಲಿ ಫೈಲ್ವಾನ್ರ ಜೊತೆಗೆ ಮಾಯನೂ ಕೂಡ ಫೈಲ್ವಾನ್ ಆಗಿನೇ ಹೋರಾಡ್ತದೆ. ಯುದ್ಧದ ಮೈದಾನ ತಾನೆ, ಮಾಯಾ ಬಡಿ ಬಲ್ವಾನ್ ಹೇ. ಮಾಯಾ ಅರ್ಥಾತ್ ವಿಕಾರ, ಮಾಯೆ ಭಾಳ ಶಕ್ತಿವಾನಾಗಿದೆ. ಮಾಯೆ ಅಂದರೆ ವಿಕಾರ. धन को संपत्ति कहा जाता है, जिसके पास ಜಾಸ್ತಿ ಸಂಪತ್ತಿ होती है ಅಜಾಮಿಲ್ भी ಜಾಸ್ತಿ ವ बनते हैं. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಧನಕ್ಕೆ ಸಂಪತ್ತು ಅಂತ ಹೇಳಲಾಗ್ತದೆ. ಯಾರ ಹತ್ರ ಜಾಸ್ತಿ ಸಂಪತ್ತಿರ್ತದೆ ಅಜಾಮಿಲ್ರು ಕೂಡ ಅವರೇ ಜಾಸ್ತಿ, ಅಂದರೆ ಪಾಪಾತ್ಮಗಳು ಅವರೇ ಜಾಸ್ತಿ ಆಗ್ತಾರೆ. ಬಾಪ್ कहते पहले पहले तुम वेश्याओं को तो बचाओ तो फिर अपनी ಅಸೋಸಿಯೇಷನ್ ಬನಾಯಂಗೆ. ಬಾಬಾ ಹೇಳ್ತಾರೆ ಫಸ್ಟು ನೀವು ವೇಶ್ಯರನ್ನು ಬಚಾವ್ ಮಾಡಿ ಅಂತ. ಅವ್ರು ತಮ್ಮದು ಒಂದು ಸಂಘಟನೆ ಮಾಡ್ಕೊಳ್ತಾರೆ. हमको तो बाप से वर्षा लेना है, बाप कहते मैं तुमको शिवालय का मालिक बनाने आया हूँ. ನಾನಂತೂ ತಂದೆಯಿಂದ ಆಸ್ತಿ ಪಡ್ಕೊಳ್ಬೇಕು ಅನ್ನೋದು ಅವ್ರ ಹತ್ರ ಬರ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ನಾನು ನಿಮಗೆ ಶಿವಾಲಯದ ಮಾಲೀಕರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದೇನೆ. ये अंतिम जन्म है, वेश्याओं को समझाना चाहिए, तुम्हारे नाम के कारण भारत की इतनी आबरू गई है. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ವೇಶ್ಯರಿಗೆ ಹೇಳಬೇಕಂತ ಇದು ಅಂತಿಮ ಜನ್ಮ,
ಅವ್ರಿಗೂ ಹೇಳಿ ನಿಮ್ಮ ಹೆಸರಿನ ಕಾರಣ ಅಂದರೆ ವೇಶ್ಯರು ಅನ್ನುವ ಕಾರಣ ಭಾರತದ ಮರ್ಯಾದೆ ಎಲ್ಲ ಹೋಗ್ಬಿಟ್ಟಿದೆ. ಬಾಪ್ ಆಯೆ ಹೇ ಶಿವಾಲಯ ಮೇ ಲೇ ಚಲ್ನೆ, ಹಮ್ ಶ್ರೀಮತ್ ಪರ್ ಆಯೆ ಹೇ ತುಮಾರೆ ಪಾಸ್. ಈಗ ಬಾಬಾ ಬಂದಿದ್ದಾರೆ ಶಿವಾಲಯ ಕರ್ಕೊಂಡು ಹೋಗ್ಲಿಕ್ಕೆ, ನಾವು ಶ್ರೀಮತದಂತೆ ನಿಮ್ಮ ಹತ್ರ ಬಂದಿದ್ದೇವೆ. ಅಭಿ ತುಮ್ ವಿಶ್ವಕ್ಕೆ ಮಾಲೀಕ್ ಬನ್ ಜಾओ, ಈಗ ನೀವು ವಿಶ್ವದ ಮಾಲೀಕರಾಗಿ. ಭಾರತ್ ಕಾ ನಾಮ್ ಬಾಲಾ ಕರೋ ಹಮಾರೆ ಮುವಾಫಿಕ್, ಹಮ್ ಭಿ ಬಾಪ್ ಕೋ ಯಾದ್ ಕರ್ನೆ ಸೆ ಪವಿತ್ರ ಬನ್ ರಹೆ ಹೇ. ಅವ್ರಿಗೆ ಹೇಳಬೇಕಂತೆ ಭಾರತದ ಹೆಸರನ್ನು ಪ್ರಸಿದ್ಧ ಮಾಡಿ ನಮ್ಮ ಹಾಗೆ, ಅಂದರೆ ನಾವು ಕೂಡ ತಂದೆಯನ್ನು ನೆನಪು ಮಾಡೋದ್ರಿಂದ ಪವಿತ್ರ ಆಗ್ತಿದ್ದೇವೆ. ತುಂಬಿ ಏಕ್ ಜನಮ್ ಚೀಚಿ ಕಾಮ್ ಚೋಡ್ದು ಅವ್ರಿಗೆ ಹೇಳಬೇಕು ಅಂತಾರೆ ಬಾಬಾ. ನೀವು ಇದು ಒಂದು ಜನ್ಮ ಈ ಚೀಚಿ ಕೆಲಸ ಬಿಟ್ಬಿಡಿ, ರಹಮ್ ತೋ ಕರ್ನಾ ಹೇನಾ, ಫಿರ್ ತುಮಾರ ನಾಮ್ ಬಾಲ ಬಹುತ್ ಹೋ ಜಾಯೇಗ. ಎಷ್ಟಾದರೂ ಮಾಡಿ ಅವ್ರ ಮೇಲೆ ದಯೆ ತೋರಿಸ್ಬೇಕು ತಾನೆ, ನಿಮ್ಮ ಹೆಸರು ಭಾಳಷ್ಟು ಪ್ರಸಿದ್ಧ ಆಗ್ತದೆ. ಕಹೆಂಗೆ ಇನ್ಮೇ ತೋ ಐಸಿ ತಾಕತ್ ಹೇ ಜೋ ಗಂದಾ ದಂದ ಇನ್ಸೆ ಚುಡಾ ದಿಯಾ. ಅವಾಗ ಹೇಳ್ತಾರಂತೆ, ಓಹೋ ಇವ್ರ ಹತ್ರ ಇಷ್ಟು ಶಕ್ತಿ ಇದೆ, ಈ ಕೊಳಕು ಉದ್ಯೋಗದಿಂದ ನಮ್ಮನ್ನು ಬಿಡಿಸಿದ್ರಿ ಇವರು ಅಂತ. सबकी एसोसिएशन है, तुम अपनी एसोसिएशन बनाकर गवर्नमेंट से जो मदद चाहे ले सकती हो. ಬಾಬಾ ಹೇಳ್ತಾರೆ ಎಲ್ಲರದ್ದು ಒಂದು ಸಂಘಟನೆ ಅನ್ನೋದಿರ್ತದೆ, ನೀವು ನಿಮ್ಮ ಸಂಘಟನೆಯನ್ನು ಮಾಡಿಕೊಂಡು ಗೌರ್ಮೆಂಟಿಂದ ಏನು ಸಹಯೋಗ ತೊಗೋಬೇಕೋ ತೊಗೊಳ್ಬೋದು. तो अब ऐसी चीची जिन्होंने भारत का नाम बदनाम किया है उनकी सेवा करो. ಬಾಬಾ ಹೇಳ್ತಾರೆ ಯಾರು ಈಗ ಇಂಥ ಚೀಚಿ ಆಗಿ ಭಾರತದ ಹೆಸರನ್ನು ಹಾಳು ಮಾಡಿದ್ದಾರೆ ಅಂಥವ್ರು ಸೇವೆ ಮಾಡಿ. ತುಮಾರಿ ಬಿ ಯೂನಿಯನ್ ಬಹುತ್ ಪಕ್ಕಿ ಹೋನಿ ಚಾಯ್. ಬಾಬಾ ಹೇಳ್ತಾರೆ ನಿಮ್ಮ ಸಂಘಟನೆಯೂ ಕೂಡ ಅಷ್ಟೇ ಪಕ್ಕ ಆಗಿರಬೇಕು. ಜೋ 10-12 ಆಪಸ್ ಮೇ ಮಿಲ್ಕರ್ ಜಾಯ್ ಸಮಜಾಯ್, ಮಾತಾಯ್ ಬಿ ಅಚ್ಚಿ ಹೋ. ಒಂದು 10-12 ಜನ ಒಬ್ರಿಗೊಬ್ರು ಸೇರಿಕೊಂಡು ಹೋಗಿ ತಿಳಿಸ್ಕೊಡ್ಬೇಕು. ಅದರೊಳಗೆ ಮಾತೇರು ಕೂಡ ಭಾಳ ಚೆನ್ನಾಗಿರಬೇಕು. ಕೊಯ್ ನಯಾ ಯುಗಲ್ ಹೋ ಬೋಲೋ ಹಮ್ ಪವಿತ್ರ रहते हैं, ಪವಿತ್ರ रहने से विश्व का मालिक बनते हैं. ಹೊಸದಾಗಿ ಇರುವಂಥವರು ಇದ್ದರೆ ಅಂದರೆ ಯುಗಲ್ ಜೋಡಿ ಇದ್ದರೆ ಹೇಳಬೇಕು, ನಾವು ಪವಿತ್ರ ಇರ್ತೇವೆ, ಪವಿತ್ರ ಇರೋದ್ರಿಂದ ವಿಶ್ವದ ಮಾಲೀಕರಾಗ್ತೇವೆ. तो क्यों नहीं पवित्र बनेंगे, सारा झुंड का झुंड जाए. ಬಾಬಾ ಹೇಳ್ತಾರೆ ಹಾಗಾದ್ರೆ ಯಾಕೆ ಪವಿತ್ರ ಆಗಲ್ಲ, ಇಡೀ ಗುಂಪಿ ಹೋಗ್ಬಿಡ್ಬೇಕು ಅಂತಾರೆ ಬಾಬಾ. ಬಡಿ ನಮ್ರತಾ से जाकर कहना है, हम आपको परमपिता परमात्मा का पैगाम देने आए हैं. ಬಹಳ ನಮ್ರತೆಯಿಂದ ಹೋಗಿ ತಿಳಿಸ್ಕೊಡಿ ಅಂತ ಬಾಬಾ ಹೇಳ್ತಾರೆ. ನಾವು ನಿಮಗೆ ಪರಂಪಿತ ಪರಮಾತ್ಮನ ಸಂದೇಶ ಕೊಡ್ಲಿಕ್ಕೆ ಬಂದಿದ್ದೇವೆ. अब विनाश सामने खड़ा है, बाप कहते मैं सबका उद्धार करने आया हूँ. ತಂದೆ ಹೇಳ್ತಾರೆ ವಿನಾಶ ಎದುರುಗಡೆ ಇದೆ, ನಾನು ಎಲ್ಲರ ಉದ್ಧಾರ ಮಾಡ್ಲಿಕ್ಕೆ ಬಂದಿದ್ದೇನೆ. ತುಂಬಿಯ ಏಕ ಜನ್ಮ ವಿಕಾರ ಮೇ ಮತ್ ಜಾओ. ಅವ್ರಿಗೆ ಹೇಳಬೇಕಂತೆ ನೀವು ಇದೊಂದು ಜನ್ಮ ವಿಕಾರಕ್ಕೆ ಹೋಗಬೇಡಿ. तुम समझा सकते हो हम ब्रह्मा कुमार कुमारियाँ अपनी ही तन मन धन से सर्विस करते हैं. ಬಾಬಾ ಹೇಳ್ತಾರೆ ಮತ್ತೆ ನೀವು ಅವ್ರಿಗೆ ಹೇಳ್ಬೋದು, ನಾವು ಬ್ರಹ್ಮಕುಮಾರ ಕುಮಾರಿಯರು ನಮ್ಮದೇ ಆದ ತನುಮನ ಧನದಿಂದ ನಾವು ಈ ಸೇವೆಯನ್ನು ಮಾಡ್ತೇವೆ. ಹಮ್ ಬೀಕ್ ತೋ ಮಾಂಗ್ತೆ ನಹಿ ಈಶ್ವರ್ಕೆ ಬಚ್ಚೆ, ನಾವು ಯಾರ ಹತ್ರನೂ ಭಿಕ್ಷೆ ಅಂತೂ ಬೇಡಲ್ಲ, ನಾವು ಈಶ್ವರನ ಮಕ್ಕಳಾಗಿದ್ದೇವೆ. ಐಸೆ ಐಸೆ ಪ್ಲ್ಯಾನ್ ಬನಾವ್. ಬಾಬಾ ಹೇಳ್ತಾರೆ ಇಂತಿಂಥ ಪ್ಲ್ಯಾನ್ ಮಾಡಿ. ಐಸೆ ನೈ ಕಿ ತುಮ್ ಮದದ್ ನೈ ಕರ್ ಸಕ್ತೆ ಹೋ, ಈ ರೀತಿ ಎಲ್ಲ ನೀವು ಸೇವಾ ಮಾಡೋಕ್ಕಾಗಲ್ಲ ಅಂತಲ್ಲ, ಐಸಾ ಕಾಮ್ ಕರೋ ಜಿಸೆ ವಾ ಹೋ. ಬಾಬಾ ಹೇಳ್ತಾರೆ ಇಂತಹ ಒಂದು ಕಾರ್ಯ ಮಾಡಿ ಇದರಿಂದ ವಾ ಆಗಬೇಕು. ಹಜಾರೋ ಮದದ್ ದೇನೆ ವಾಲೆ ನಿಕ್ಕಲ್ ಆಯಂಗೆ, ಯಾ ಅಪನಾ ಸಂಘಟನೆ ಬನಾವ್. ಸಾವಿರಾರು ಜನ ಸಹಯೋಗ ಕೊಡುವಂಥವ್ರು ಹುಟ್ಕೊಂಡ್ಬಿಡ್ತಾರೆ, ನಿಮ್ಮ ಸಂಘಟನೆ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಮುಖ್ಯ ಕುಚ್ಚುನು ಸೆಮಿನಾರ್ ಕೊರು, ಯಾರು ಮೇನ್ ಇರ್ತಾರಲ್ವ ಅವ್ರನ್ನ ಆರಿಸಿ ಒಂದು ಸೆಮಿನಾರ್ ಮಾಡಿ. ಬಚ್ಚೋं को संभालने वाले तो बहुत निकल सकते हैं, तुम ईश्वरीय सर्विस में लग जाओ. ಬಾಬಾ ಹೇಳ್ತಾರೆ ನಿಮ್ಮ ಮಕ್ಕಳನ್ನ ಸಂಭಾಲನೆ ಮಾಡೋರು ಭಾಳ ಜನ ಉಟ್ಕೊಳ್ತಾರೆ, ನೀವು ಈಶ್ವರ್ಯ ಸೇವೆಯಲ್ಲಿ ತೊಡಗಿ ಅಂತ ಮಾತೆಯರಿಗೆ ಬಾಬಾ ವಿಶೇಷವಾಗಿ ಹೇಳ್ತಾರೆ. ಐಸಿ ಫ್ರಾಕ್ ದಿಲ್ ಹೋನಿ ಚಾಯಿ ಜೋ ಝಟ್ ಸರ್ವಿಸ್ ಪರ್ ನಿಕಲ್ ಪಡೆ. ಈ ರೀತಿ ವಿಶಾಲ ಹೃದಯದವರಾಗಬೇಕು, ಪಟ್ ಅಂತ ಸೇವೆಯಲ್ಲಿ ತೊಡಗಬೇಕು. ಏಕ್ तरफ ये ಸರ್ವಿಸ್ और दूसरी बात गीता की, इन बातों को मिलकर उठाओ. ಒಂದು ಕಡೆ ಸೇವೆ, ಒಂದು ಕಡೆ ಗೀತೆಯ ಮಾತು, ಈ ಮಾತುಗಳನ್ನು ಸೇರಿಸ್ಕೊಂಡು ಹೇಳಿ ಅಂತಾರೆ ಬಾಬಾ. तुम पढ़ते ही हो ये लक्ष्मी नारायण बनने के लिए, तो यहाँ तुम बच्चों का आपस में मतभेद नहीं रहना चाहिए. ಬಾಬಾ ಹೇಳ್ತಾರೆ ನೀವು ಓದ್ತಿರೋದೇ ಲಕ್ಷ್ಮೀ ನಾರಾಯಣ ಆಗೋದಕ್ಕೋಸ್ಕರ. ಇಲ್ಲಿ ನೀವು ಮಕ್ಕಳಿಗೂ ಒಬ್ರಿಗೊಬ್ರು मतभेद ಇರ್ಕೊಡೋದು. अगर कोई बात बाप से छिपाते हो, सच नहीं बताते हो तो भी अपना ही नुकसान करते हो और ही 100 गुना पाप चढ़ जाता है. ಬಾಬಾ ಹೇಳ್ತಾರೆ ಅಕಸ್ಮಾತ್ ಯಾವುದಾದ್ರೂ ಮಾತು ತಂದೆ ಹತ್ರ ಮುಚ್ಚಿಡ್ತೀರಾ, ಸತ್ಯ ಹೇಳಲ್ಲ ಅಂತಂದರೆ ನಿಮ್ಮದೇ ಹಾನಿ ಮಾಡ್ಕೊಳ್ತೀರಾ, ಮತ್ತು 100 ಪಟ್ಟು ಪಾಪ ಹೆಚ್ಚಾಗ್ತದೆ ಅನ್ನೋ ಮಾತನ್ನು ಬಾಬಾ ಮಕ್ಕಳಿಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಅಚ್ಚ मीठे मीठे सिखिलदे बच्चों प्रति
माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और गुड मॉर्निंग। नमस्ते 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 बाबा, गुड मॉर्निंग। शुक्रिया बाबा, शुक्रिया। धारणा के लिए मुख्य सार। हम मीठे बाप के बच्चे हैं, आपस में मीठे बहन भाई होकर रहना है। ಬಾಬಾ ಇಲ್ಲಿ ಹೇಳ್ತಿದ್ದಾರೆ, ನಾವೆಲ್ಲ ಮಧುರವಾದ ತಂದೆಯ ಮಕ್ಕಳಾಗಿದ್ದೇವೆ, ಒಬ್ರಿಗೊಬ್ಬರು ಮಧುರ ಸೋದರ ಸೋದರಿಯರಾಗಿರಬೇಕು. ಕಭಿ ಭಿ ವಿಕಾರ ಕಿ ದೃಷ್ಟಿ ನೈ ರಖನಿ ಹೈ, ಎಂದಿಗೂ ಕೂಡ ವಿಕಾರ ದೃಷ್ಟಿ ಇಟ್ಕೊಳ್ಕೂಡದು. ದೃಷ್ಟಿ ಮೇ ಕೋಯಿ ಭಿ ಚಂಚಲತಾ ಹೋ ತೋ ರೂಹಾನಿ ಸರ್ಜನ್ ಕೋ ಸಚ್ ಬತಾನಾ ಹೈ. ದೃಷ್ಟಿಯಲ್ಲಿ ಏನಾದರೂ ಚಂಚಲತೆ ಇದ್ದರೆ ಆತ್ಮಿಕ ಸರ್ಜನ್ ಹತ್ರ ಸತ್ಯ ಹೇಳಬೇಕು. ಸೆಕೆಂಡ್, ಕಭಿ ಭಿ ಆಪಸ್ ಮೇ ಮತಭೇದ ನೈ ಆನಾ ಚಾಹಿ, ಫ್ರಾಕ್ ದಿಲ್ ಬನ್ ಸರ್ವಿಸ್ ಕರ್ನಿ ಹೈ. ಬಾಬಾ ಹೇಳ್ತಾರೆ, ಎಂದಿಗೂ ಕೂಡ ಒಬ್ರಿಗೊಬ್ಬರಲ್ಲಿ ಮತಭೇದ ಬರ್ಕೊಡ್ದು, ವಿಶಾಲ ಹೃದಯದವರಾಗಿ ಸೇವೆ ಮಾಡಬೇಕು. अपने तन मन धन से बहुत बहुत नम्रता से सेवा कर सबको बाप का ಪರಿಚಯ देना है. ಬಾಬಾ ಹೇಳ್ತಾರೆ, ತಮ್ಮದೇ ಆದ ತನು ಮನ ಧನದಿಂದ ಬಹಳ ಬಹಳ ನಮ್ರತೆಯಿಂದ ಸೇವೆ ಮಾಡಿ ಎಲ್ರಿಗೂ ಬಾಬನ ಪರಿಚಯ ಕೊಡಬೇಕು. वरदान, हर कर्म चरित्र के रूप में गायन योग्य बनाने वाले महानात्मा भव. ಬಾಬಾ ವರದಾನ ಕೊಡ್ತಾರೆ, ಪ್ರತಿ ಕರ್ಮ ಚರಿತ್ರೆಯ ರೂಪದಲ್ಲಿ ಗಾಯನ ಯೋಗ್ಯ ಮಾಡಿಕೊಳ್ಳುವಂತಹ महानात्मा आगिरी. महानात्मा वह है जिसका हर संकल्प हर कर्म महान हो. ಬಾಬಾ ಹೇಳ್ತಾರೆ, ಇಲ್ಲಿ ಮಹಾನಾತ್ಮ ಯಾರು ಅಂದರೆ ಯಾರ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಕರ್ಮ ಮಹಾನ್ ಆಗಿರ್ತದೆ. ಏಕ್ ಬಿ ಸಂಕಲ್ಪ ಸಾಧಾರಣ ವ್ಯರ್ಥ ನ ಹೋ, ಒಂದು ಕೂಡ ಸಂಕಲ್ಪ ಸಾಧಾರಣ ಅಥವಾ ವ್ಯರ್ಥವಾಗಕೂಡ್ದು. ಕೊಯ್ ಬಿ ಕರ್ಮ ಸಾಧಾರಣ ಬೆಗರಾರ್ಥ ನ ಹೋ. ಬಾಬಾ ಹೇಳ್ತಾರೆ, ಯಾವುದೇ ಒಂದು ಕರ್ಮ ನಾವು ಮಾಡ್ತಿದ್ದೀವಿ ಅಂದರೆ ಅದು ಸಾಧಾರಣ ಮಾಡೋದಾಗಲಿ ಅಥವಾ ಅದು ಅರ್ಥ ಇಲ್ಲದೆ ಮಾಡೋದಾಗಲಿ ಮಾಡಬಾರ್ದು. ಕರ್ಮೇಂದ್ರಿಯ ದ್ವಾರ ಜೋ ಬಿ ಕರ್ಮ ಹೋ ವ ಅರ್ಥ ಸಹಿತ ಹೋ. ಬಾಬಾ ಹೇಳ್ತಾರೆ, ಕರ್ಮೇಂದ್ರಿಯಗಳ ಮೂಲಕ ನಾವು ಏನೆಲ್ಲ ಕರ್ಮ ಮಾಡ್ತೀವೋ ಅದು ಅರ್ಥಸಹಿತವಾಗಿರಬೇಕು. ಸಮಯ ಬಿ ಮಹಾನ್ ಕಾರ್ಯ ಮೇ ಸಫಲತಾ ಹೋತಾರೆ. ನಮ್ಮ ಸಮಯವೂ ಕೂಡ ಮಹಾನ್ ಕಾರ್ಯದಲ್ಲಿ ಸಫಲತೆ ಆಗ್ತಾ ಇರಬೇಕು ಅಥವಾ ಸಫಲ ಆಗ್ತಾ ಇರಬೇಕು. ತಬ್ ಹರ್ ಚರಿತ್ರೆ ಗಾಯನ ಯೋಗ್ಯ ಹೋಗ, ಆಗ ನಮ್ಮ ಪ್ರತಿಯೊಂದು ಚರಿತ್ರೆ ಗಾಯನ ಯೋಗ್ಯ ಆಗ್ತದೆ. महान आत्माओं का ही यादगार हर्षित मूर्त, आकर्षण मूर्त और अव्यक्त मूर्त के रूप में है. ಬಾಬಾ ಹೇಳ್ತಾರೆ, ಮಹಾನ್ ಆತ್ಮಗಳ ಯಾದ್ಗಾರ್ ಹರ್ಷಿತ ಮೂರ್ತಿಗಳು, ಆಕರ್ಷಣ ಮೂರ್ತಿಗಳು, ಅವ್ಯಕ್ತ ಮೂರ್ತಿಗಳ ರೂಪದಲ್ಲಿದ್ದಾರೆ. ಸ್ಲೋಗನ್, ಮಾನ್ ಕಿ ಇಚ್ಛಾ ಚೋಡ್ ಸ್ವಮಾನ್ ಮೇ ಟಿಕ್ ಜಾವ್ ತೋ ಮಾನ್ ಪರ್ಚಾಯಿ ಕೆ ಸಮಾನ್ ಪೀಛೆ ಆಯೇಗ. ಬಾಬಾ ಇಲ್ಲಿ ಸ್ಲೋಗನ್ ಹೇಳ್ತಾರೆ, ಮಾನ್ಯತೆ ಸಿಗುವಂಥ ಇಚ್ಛೆ ಬಿಟ್ಟು, ಅಂದರೆ ನನಗೆ ಮಾನ್ಯತೆ ಕೊಡಲಿ, ನನಗೆ ಗೌರವ ಕೊಡಲಿ ಅನ್ನುವಂಥ ಇಚ್ಛೆಯನ್ನು ಬಿಟ್ಟು ಸ್ವಮಾನದಲ್ಲಿ ಸ್ಥಿತ ಆಗಿಬಿಡಿ. ಆಗ ಗೌರವ ನೆರಳಿನ ಹಾಗೆ ನಿಮ್ಮ ಹಿಂದೆ ಸುತ್ತಾ ಇರ್ತದೆ ಅಂತಾರೆ ಬಾಬಾ. ಅವ್ಯಕ್ತ ಇशारे स्वयं और सर्व के प्रति मनसा द्वारा योग की शक्तियों का प्रयोग करो. ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳನ್ನು ಪ್ರಯೋಗ ಮಾಡಿರಿ. कोई भी स्थूल कार्य करते हुए मनसा द्वारा वाइब्रेशंस फैलाने की सेवा कर. ಬಾಬಾ ಹೇಳ್ತಾರೆ, ಯಾವುದೇ ಕೂಡ ಸ್ಥೂಲ ಕಾರ್ಯವನ್ನು ಮಾಡ್ತಾ ಮನಸ್ಸಿನ ಮೂಲಕ ವೈಬ್ರೇಷನ್ ಹರಡಿಸುವಂಥ ಸೇವೆ ಮಾಡಿ. जैसे कोई बिजनेसमैन है तो स्वप्न में भी अपना बिजनेस देखता है, ऐसे आपका काम है विश्व कल्याण करना. ಹೀಗೆ ಉದಾಹರಣೆ ಕೊಡ್ತಾರೆ ಬಾಬಾ. ಹೇಗೆ ಒಬ್ಬ ಬಿಸ್ನೆಸ್ಮ್ಯಾನ್ ಇರ್ತಾರೆ, ಅವ್ರ ಕನಸಿನಲ್ಲಿಯೂ ಕೂಡ ತಮ್ಮ ಬಿಸ್ನೆಸ್ ಬಗ್ಗೆನೇ ನೋಡ್ತಿರ್ತಾರೆ, ವಿಚಾರ ಮಾಡ್ತಾರೆ. ಹಾಗೆ ತಮ್ಮ ಕೆಲಸನೂ ಕೂಡ ಆಗಿದೆ ವಿಶ್ವ ಕಲ್ಯಾಣ ಮಾಡುವಂಥದ್ದು. यही आपका ऑक्यूपेशन है, इस ऑक्यूपेशन को स्मृति में रख सदा सेवा में बिजी रहो. ಇದು ನಿಮ್ಮ ಕರ್ತವ್ಯವಾಗಿದೆ. ಈ ಕರ್ತವ್ಯವನ್ನು ಸ್ಮೃತಿಯಲ್ಲಿಟ್ಕೊಂಡು ಸದಾ ಸೇವೆಯಲ್ಲಿ ಬ್ಯುಸಿ ಇರಿ. यदि सेवा का फल मिल जाए तो मायाजीत सहज बन जाएंगे. इसलिए जब भी बुद्धि को फुर्सत मिले तो सेवा में जुट जाओ. ಬಾಬಾ ಹೇಳ್ತಾರೆ, ಅಕಸ್ಮಾತ್ ಸೇವೆಯ ಫಲ ಸಿಕ್ತು ಅಂದಾಗ ಮಾಯಾಜಿತ್ ಸಹಜವಾಗಿ ಆಗ್ತೀರ. ಅದಕ್ಕೋಸ್ಕರ ಯಾವಾಗಾದರೂ ಬುದ್ಧಿಗೆ ನಿಮಗೆ ಪುರ್ಸೊತ್ತು ಸಿಕ್ಕರೆ ಸೇವೆಯಲ್ಲಿ ತೊಡಗಿ ಮಕ್ಕಳೇ ಅಂತ ಬಾಬಾ ತಿಳಿಸ್ಕೊಡ್ತಾರೆ. ಅಚ್ಚಾ, ಓಂ ಶಾಂತಿ. ಜಗದ ಗುಂಗನು ಮರೆಸಿದೆ, ನಿನ್ನ ವತನದ ರಂಗಿನಲ್ಲಿ
ನಿಶ್ಚಯವಾಗಿಹುದು ನೀನಿಲ್ಲಿಯೇ ಇರುತ್ತೀಯೇ ಎಂದು. ಇಂದಿಗೂ ಎಂದೆಂದಿಗೂ ಇಂದಿಗೂ ಎಂದೆಂದಿಗೂ ನೀ ಬಾಬಾ ಇಲ್ಲಿಯೇ ನೆಲೆಸಿರುವೆ. ಮಧುಬನದ ಕಣಕಣದೊಳು ಮಧುಬನದ ಕಣಕಣದೊಳು ನಾನಿನ್ನನೆ ಕಾಣುತ್ತಿಹೆನು ಬಾಬಾ. ನಿನ್ನ ಶಾಂತಿ ಸ್ತಂಭದ ಸಮ್ಮುಖದಿ ಬಾಬಾ ನಾ ಬಳಿ ಬರಲು ವರದಾನವ ನೀಡುತ್ತಲೇ ಇರುತ್ತಿಹ ವರದಾತನ ನಾ ಕಂಡೆ. ನಿನ್ನ ಶಾಂತಿ ಸ್ತಂಭದ ಸಮ್ಮುಖದಿ ಬಾಬಾ ನಾ ಬಳಿ ಬರಲು ನಾ ಬಳಿ ಬರಲು ನಾ ಬಳಿ ಬರಲು. ನಿನ್ನದು ಭೂಮಿ ನಿನ್ನದು ಗಗನ ನಿನ್ನದು ಭೂಮಿ ನಿನ್ನದು ಗಗನ ನಿನ್ನಲ್ಲೇ ಸಿಂಧು ಅಪಾರವು ಬಾಬಾ ನಿನ್ನ ಸಂಸಾರವು ಬಾಬಾ ನನ್ನ ಸಂಸಾರವು. ನಿನ್ನದು ಭೂಮಿ ನಿನ್ನದು ಗಗನ ನಿನ್ನದು ಭೂಮಿ ನಿನ್ನದು ಗಗನ ನಿನ್ನಲ್ಲೇ ಸಿಂಧು ಅಪಾರವು ಬಾಬಾ ನಿನ್ನ ಸಂಸಾರವು ಬಾಬಾ ನನ್ನ ಸಂಸಾರವು. ನೀ ನೀಡಿದ ಪ್ರೀತಿಯ ನೀಡದು ಜಗವು ತೋರುವರಾರು ಈ ಪ್ರೀತಿಯ. ನನ್ನ ಜನುಮ ಜನುಮದ ಗೆಳೆಯನೆ ನೀನು ನೀಡಿದೆ ಈ ಜೀವನವ. ನೀ ನನ್ನ ಜೀವನ ನನ್ನ ಗೆಳೆಯ ನೀನೇ ಜೀವನದ ಸಾರವು ಬಾಬಾ ನಿನ್ನ ಸಂಸಾರವು ಬಾಬಾ ನನ್ನ ಸಂಸಾರವು. ನಿನ್ನ ಸಂಗ ಆಡುವೆ ನಿನ್ನ ಸಂಗ ನಲಿಯುವೆ ನಿನ್ನ ಸಂಗ ಮಿಲನವ ಮಾಡುವೆನು. ನಾ ತೆರೆಯಲು ಕಣ್ಣು ಕಾಣುವೆ ನಿನ್ನನೆ ನಿನ್ನ ಮಡಿಲಲ್ಲಿ ಮಲಗುವೆನು. ನನ್ನ ಬಾಬಾ ಸರ್ವ ಹೃದಯ ಶೃಂಗಾರನೇ ಬಾಬಾ ನಿನ್ನ ಸಂಸಾರವು ಬಾಬಾ ನನ್ನ ಸಂಸಾರವು. ನಿನ್ನ ನೆನಪಿನ ಅಲೆಯಲಿ ನಾ ಮುಳುಗುವೆನು ತನುಮನವ ಮರೆಯುವೆನು. ನಿನ್ನ ಪ್ರೀತಿಯ ಪಡೆದೆ ಜಗವನೆ ಮರೆತೆ ಅತೀಂದ್ರಿಯ ಸುಖದಲ್ಲಿ ನಲಿದೆ. ಜೀವನದ ಕ್ಷಣ ಕ್ಷಣ ಆಯಿತು ಸಫಲ ಪಡೆದು ನಾ ನಿನ್ನ ಪ್ರೀತಿಯ
ನಿನ್ನನು ಅಗಲಿ ನಾನು, ನನ್ನನು ಅಗಲಿ ನೀನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಬಿಟ್ಟು ನೀನು ಪರಮಾತ್ಮನ ಬಿಟ್ಟು ನಾನು, ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ತಂದೆಯ ಬಿಟ್ಟು ನಾನು, ಮಕ್ಕಳ ಬಿಟ್ಟು ನೀನು, ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಜ್ಞಾನವ ತಿಳಿಸಿ ನೀನು, ಯೋಗವ ಕಲಿಸಿದೆ ನೀನು, ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಕಲಿಸಿದೆ ನೀನು, ಭಾಗ್ಯವ ಪಡೆದೆ ನಾನು, ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಕೊಟ್ಟೆ ನೀನು, ಸಂಬಂಧವ ಬೆಳೆಸಿದೆ ನಾನು, ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಬಿಟ್ಟರೆ ನೀನು, ಪ್ರಾಣವ ಬಿಡುವುದು ನೀನು, ನಿನ್ನನ್ನು ಬಿಟ್ಟರೆ ನಾನು ಹೇಗೆ ಬದುಕಲಿ ಬಾಬಾ, ಹೇಗೆ ಬದುಕಲಿ ಬಾಬಾ. ನಿನ್ನನ್ನು ಬಿಟ್ಟರೆ ನಾನು ಹೇಗೆ ಬದುಕಲಿ ಬಾಬಾ, ಹೇಗೆ ಬದುಕಲಿ ಬಾಬಾ. ನಿನ್ನನ್ನು ಅಗಲಿ ನಾನು, ನನ್ನನ್ನು ಅಗಲಿ ನೀನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಅಗಲಿ ನಾನು, ನನ್ನನ್ನು ಅಗಲಿ ನೀನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಆತ್ಮರ ಬಿಟ್ಟು ನೀನು ಪರ
ಬಿಟ್ಟು ನಾನು ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಹೇಗೆ ಇರುವುದು ಬಾಬಾ, 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 ಹೇಗೆ ಇರುವುದು ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ. ನಿನ್ನ ಜ್ಞಾನದ ನುಡಿಗಳು ನನ್ನ ಭಾಗ್ಯದ ಹೂಗಳು, ನಿನ್ನ ಜ್ಞಾನದ ನುಡಿಗಳು ನನ್ನ ಭಾಗ್ಯದ ಹೂಗಳು, ನಿನ್ನ ಜೊತೆಗೆ ನನ್ನ ಬಾಳು, ನೀನೆ ನನಗೆ ಆಸರೆ, ನಿನ್ನ ಜೊತೆಗೆ ನನ್ನ ಬಾಳು, ನೀನೆ ನನಗೆ ಆಸರೆ, ನೀನೆ ನನಗೆ ಆಸರೆ ಬಾಬಾ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಾನು ಬಿಂದು ನೀನು ಬಿಂದು, ನನ್ನ ನಿನ್ನ ರೂಪ ಒಂದು. ನಾನು ಬಿಂದು ನೀನು ಬಿಂದು, ನನ್ನ ನಿನ್ನ ರೂಪ ಒಂದು. ಸಿಂಧು ನೀನು ಕಂದ ನಾನು, ಸಿಂಧು ನೀನು ಕಂದ ನಾನು, ತಂದೆ ನೀನು ತಾಯಿ ನೀನು. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ
ನೀನಾಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ. Shiva Baba.